ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸೈನ್ ಬೋರ್ಡ್ ಇಲ್ಲದ ಕಾರಣ ಇನೋವಾ ಕಾರೊಂದು ವೇಗವಾಗಿ ಬಿಆರ್ಟಿಎಸ್ ಬ್ಯಾರಿಕೇಡ್ಗೆ ಗುದ್ದಿದ ಪರಿಣಾಮ ಇನೋವಾ ಕಾರಿನ ಮುಂಭಾಗ ಜಖಂಗೊಂಡಿರುವ ಘಟನೆ ನಿನ್ನೆ ತಡರಾತ್ರಿ ಧಾರವಾಡದ ಟೋಲನಾಕ ಬಳಿ ಸಂಭವಿಸಿದೆ. ಟೋಲನಾಕ ಬಳಿ ಇತ್ತೀಚೆಗೆ ಕಿತ್ತು ಬಿದ್ದಿದ್ದ ಬ್ಯಾರಿಕೇಡ್ಗಳನ್ನ ಪೊಲೀಸರು ತೆಗೆದು ಬೇರೆ ಕಡೆ ಇಟ್ಟಿದ್ರು. ಬಿಆರ್ಟಿಎಸ್ ಸಂಸ್ಥೆ ಆ ಬ್ಯಾರಿಕೇಡ್ಗಳನ್ನ ವೆಡ್ಡಿಂಗ್ ಮಾಡಿ ಮತ್ತೆ ಅದೇ ಜಾಗದಲ್ಲಿ ನಿಲ್ಲಿಸಿದ್ರು. ಆದ್ರೆ ಅಲ್ಲಿ ಸೈನ್ ಬೋರ್ಡ್ ಹಾಕಿರಲಿಲ್ಲ. ಇದು ಗೊತ್ತಾಗದೆ ಇನೋವಾ ಕಾರಿನ ಚಾಲಕ ನೇರವಾಗಿ ಬ್ಯಾರಿಕೇಡ್ಗೆ ಗುದ್ದಿದ್ದಾನೆ. ಇದರಿಂದ ಕಾರಿನ ಮುಂಭಾಗ ಜಖಂಗೊಂಡಿದೆ. ಸ್ಥಳಕ್ಕೆ ಸಂಚಾರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.